ನಮಸ್ಕಾರ ವೀಕ್ಷಕರೇ, ಶೇರ್ ಸುದ್ದಿ ಒನ್ ಚಾನಲ್ಗೆ ಸ್ವಾಗತ. ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ಲೈಫಲ್ಲಿ ಪ್ಲಾನಿಂಗ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಯಾವುದೇ ವಿಷಯಕ್ಕೆ ಬಂದ್ರು ಪ್ಲಾನಿಂಗ್ ಅನ್ನೋದ್ರಿದ್ರೆ ಅದರ ಸಕ್ಸಸ್ ರೇಷೋ ಜಾಸ್ತಿ. ಹೇಗೆ ನೀವು ಒಂದ್ ದಿನಾನ ಪ್ಲಾನ್ ಮಾಡ್ಕೋತಿರೋ, ಉದಾಹರಣೆಗೆ ಬೆಳಿಗ್ಗೆ ಏಳೋದ್ರಿಂದ ಹಿಡಿದು ತಿಂಡಿ, ಊಟ, ಕೆಲಸ, ಎಂಟರ್ಟೈನ್ಮೆಂಟ್, ಹೀಗೆ ಜೀವನನೂ ಕೂಡ ಪ್ಲಾನಿಂಗ್ ಇದ್ರೆ ತುಂಬಾ ಒಳ್ಳೇದು. ನಾನು ಇವಾಗ ಯಾವ ಪ್ಲಾನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಒಬ್ಬ ವ್ಯಕ್ತಿಯ ಫೈನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ. ಯಾವ ವ್ಯಕ್ತಿಯ ಫೈನಾನ್ಷಿಯಲ್ ಪ್ಲಾನಿಂಗ್ ಕರೆಕ್ಟ್ ಆಗಿರುತ್ತೋ ಆ ವ್ಯಕ್ತಿ ಸ್ಟ್ರೆಸ್ ಫ್ರೀ ಆಗಿರ್ತಾನೆ, ಟೆನ್ಷನ್ ಫ್ರೀ ಆಗಿರ್ತಾನೆ, ಮತ್ತೆ ಲೈಫ್ ಅಲ್ಲಿ ಭಯ ಅನ್ನೋ ಪದದಿಂದ ದೂರ ಇದ್ದು ಬದುಕ್ತಾ ಇರ್ತಾನೆ. ಯಾಕೆಂದ್ರೆ ಅವನು ಫೈನಾನ್ಷಿಯಲಿ ಸ್ಟ್ರಾಂಗ್ ಇಲ್ಲದೆ ಇರುವಾಗ. ಅದಕ್ಕೆ ನಾನು ಹೇಳ್ತಾ ಇರೋದು, ಒಬ್ಬ ಸಾಮಾನ್ಯ ವ್ಯಕ್ತಿಯ ಆರ್ಥಿಕ ಪರಿಸ್ಥಿತಿ ಡೇ ಬೈ ಡೇ ಇಂಪ್ರೂವ್ ಆಗೋದು ಬಹಳ ಮುಖ್ಯ. ಅದಕ್ಕೆ ಅವನ್ ಮಾಡ್ಬೇಕಾಗಿರೋ ಫಸ್ಟ್ ಥಿಂಗ್ ಏನಂದ್ರೆ ಫ್ಯೂಚರ್ ಫೈನಾನ್ಷಿಯಲ್ ಪ್ಲಾನಿಂಗ್. ಹಣದೊಂದಿಗೆ ಅವನ ಭವಿಷ್ಯ ಸುರಕ್ಷಿತ ಮಾಡ್ಕೋಬೇಕು. ಅವನು ಅದನ್ನ ಹೇಗ್ ಮಾಡ್ಕೊಳ್ಳೋದು? ಹೇಗೆ ಅಂದ್ರೆ SIP ಮುಖಾಂತರ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್. ಅಂದ್ರೆ ಪ್ರತಿ ವಾರ ಅಥವಾ ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪ ಹಣನ ಹೂಡಿಕೆ ಮಾಡ್ತಾ ಹೋಗೋದು. ಮುಂದೆ ದೊಡ್ಡ ಮೊತ್ತ ಆಗಿ ಬೆಳೆಯುತ್ತೆ. ಅದು ಹೇಗ್ ಬೆಳೆಯುತ್ತೆ ಅಂದ್ರೆ ಪವರ್ ಆಫ್ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಇಂದ. ಯಾವುದೇ ಒಬ್ಬ ವ್ಯಕ್ತಿಯ ಫೈನಾನ್ಷಿಯಲ್ ಜರ್ನಿಯಲ್ಲಿ ಈ ಪವರ್ ಆಫ್ ಕಾಂಪೌಂಡಿಂಗ್ ಬಹಳಾನೇ ದೊಡ್ಡ ಪಾತ್ರನ ವಹಿಸುತ್ತೆ. ಯಾರ್ಯಾರು ಅವ್ರ ಲೈಫಲ್ಲಿ ಫೈನಾನ್ಷಿಯಲಿ ರಿಸ್ಕ್ ಫ್ರೀ ಆಗ್ಬೇಕು ಅನ್ಕೊಂಡಿರ್ತಾರೋ ಅವ್ರು ಎಲ್ಲಾರು ಈ ವಿಷಯನ ಮೊದಲು ತಿಳ್ಕೋಬೇಕು. ಈ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಬಗ್ಗೆ ಜಗತ್ತಿನ ಅತಿ ದೊಡ್ಡ ಸೈಂಟಿಸ್ಟ್ ಐನ್ಸ್ಟೀನ್ ಅವರು ಒಂದು ಮಾತು ಹೇಳಿದ್ದಾರೆ. ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಇಸ್ ದಿ 8th ವಂಡರ್ ಆಫ್ ದಿ ವರ್ಲ್ಡ್. ಹಿ ಹೂ ಅಂಡರ್ಸ್ಟ್ಯಾಂಡ್ಸ್ ಇಟ್ ಅರ್ನ್ಸ್ ಇಟ್, ಹಿ ಹೂ ಡಸ್ ನಾಟ್ ಫೇಸ್ ಇಟ್. ಅಂತಂದ್ರೆ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಪ್ರಪಂಚದ 8ನೇ ಅದ್ಭುತ ಆಗಿದೆ. ಯಾರು ಅರ್ಥ ಮಾಡ್ಕೋತಾರೋ ಅವರು ಗಳಿಸ್ತಾರೆ, ಯಾರು ಅರ್ಥ ಮಾಡ್ಕೊಂಡಿಲ್ವೋ ಅವರು ಅವ್ರ ಅಕೌಂಟ್ ಇಂದ ಬೇರೆಯವ್ರಿಗೆ ಪೇ ಮಾಡ್ತಾರೆ ಅಂತ. ಈ ಕಾಂಪೌಂಡಿಂಗ್ ಅಂದ್ರೆ ಏನು? ಇದು ಹೇಗ್ ಕೆಲಸ ಮಾಡುತ್ತೆ? ಇದನ್ನ ಒಂದು ಸಣ್ಣ ಕಥೆ ಮುಖಾಂತರ ಹೇಳ್ತೀನಿ. ಒಂದ್ ಊರಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜನ ಆಸ್ಥಾನದಲ್ಲಿ ಒಬ್ಬ ಕವಿ ಇರ್ತಾನೆ. ಆ ಕವಿ ರಾಜನಿಗೋಸ್ಕರ ಒಂದು ಕವಿತೆ ರಚನೆ ಮಾಡಿರ್ತಾನೆ. ಆ ಕವಿತೆ ಕೇಳಿ ರಾಜನಿಗೆ ತುಂಬಾ ಖುಷಿ ಆಗಿರುತ್ತೆ. ಆ ಕವಿಗೆ ರಾಜ ಹೇಳ್ತಾನೆ, ನಿನ್ ಕವಿತೆ ಕೇಳಿ ನನಗೆ ತುಂಬಾ ಖುಷಿ ಆಗಿದೆ, ನೀನ್ ಏನಾದ್ರೂ ಕೇಳು, ಕೊಡ್ತೀನಿ ಅಂತ. ಆಗ ಕವಿ ಹೇಳ್ತಾನೆ, ನಿಮ್ ಪ್ರೀತಿ ವಿಶ್ವಾಸನೆ ಸಾಕು ಅಂತ ಹೇಳ್ತಾನೆ. ರಾಜನಿಗೆ ಸಮಾಧಾನ ಆಗಲ್ಲ. ಇಲ್ಲ, ನೀನ್ ಏನಾದ್ರೂ ಕೇಳಲೇಬೇಕು, ದಯವಿಟ್ಟು ಕೇಳು ಅಂತಾನೆ. ಆಗ ಆ ಕವಿ ಹೇಳ್ತಾನೆ, ಪ್ರತಿದಿನ 3 ತಿಂಗಳು ತನಕ ನನಗೆ ಅಕ್ಕಿ ಕೊಡಿ. ಇವತ್ತು 1 ಸೇರ್ ಅಕ್ಕಿ ಕೊಟ್ರೆ ನಾಳೆ ಆದ್ರ 2 ಪಟ್ಟು ಜಾಸ್ತಿ ಅಕ್ಕಿ ಕೊಡಿ. ಅಂದ್ರೆ ಇವತ್ತು 1 ಸೇರ್ ಅಕ್ಕಿ ಕೊಟ್ರೆ ನಾಳೆ 2 ಸೇರು, ನಾಡಿದ್ದು 4 ಸೇರು, ಅದ್ರ ನಾಳೆ 8 ಸೇರು, ಹೀಗೆ ಅಕ್ಕಿ ಕೊಡಿ ಅಂತ ಹೇಳ್ತಾನೆ. ರಾಜನಿಗೆ ಅರೆ ಅಷ್ಟೇ ತಾನೆ, ಕೊಡ್ತೀನಿ ಅಂತ ಒಪ್ಕೋತಾನೆ. ಸೈನಿಕರನ್ನ ಕರೆದು ಅಕ್ಕಿ ಕೊಡೋದಕ್ಕೆ ಹೇಳ್ತಾನೆ. ಅದಾದ್ಮೇಲೆ 2 ತಿಂಗಳು ಕಳೆದಿರುತ್ತೆ. ಸೈನಿಕರು ರಾಜನ ಹತ್ತಿರ ಬಂದು ಹೇಳ್ತಾರೆ, ಸ್ವಾಮಿ, ನಮ್ಮ ಇಡೀ ರಾಜ್ಯದಲ್ಲಿ ಇದ್ದ ಎಲ್ಲಾ ಅಕ್ಕಿನೂ ಖಾಲಿ ಆಗಿದೆ, ಆದ್ರೆ ಕವಿಗೆ ಇನ್ನು 1 ತಿಂಗಳು ಅಕ್ಕಿ ಕೊಡೋದು ಬಾಕಿ ಇದೆ, ಬೇರೆ ರಾಜ್ಯದಿಂದ ತರಿಸಿ ಕೊಡ್ಬೇಕಾಗತ್ತೆ ಅಂತ ಹೇಳ್ತಾರೆ. ರಾಜನಿಗೆ ಆಶ್ಚರ್ಯ ಆಗುತ್ತೆ, ಅರೆ ಅದೆಂಗ್ ಖಾಲಿ ಆಗ್ಬಿಡುತ್ತೆ ಅಂತ. ಹೋಗಿ ನೋಡ್ತಾನೆ, ಅಲ್ಲಿ ಕವಿಗೆ ಇನ್ನು 1 ತಿಂಗಳು ಅಕ್ಕಿ ಕೊಡೋದು ಬಾಕಿ ಇರುತ್ತೆ. ಹಾಗಿದ್ರೆ ಆ ಕವಿ ಕೇಳಿರೋ ಅಕ್ಕಿಯ ಸಂಖ್ಯೆ ಅಷ್ಟು ದೊಡ್ಡದಾಗಿತ್ತ? ಇವಾಗ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಕವಿ ಕೇಳಿದ್ದು ಫಸ್ಟ್ 1 ಸೇರು, 2ನೇ ದಿನ 2ನೇ ಸೇರು, ಅದ್ರ ಮಾರನೆಗೆ 4 ಆಯ್ತು, ಅದ್ರ ಮಾರನೆಗೆ ಡಬಲ್ ಆಯ್ತು, ಹೀಗೆ 12ನೇ ದಿನಕ್ಕೆ 2048 ಸೇರ್ ಆಗಿತ್ತು. ಅದ್ರ ಮಾರನೆಗೆ ಅದ್ರ ಡಬಲ್ ಅಂದ್ರೆ 4096 ಸೇರ್ ಆಗಿತ್ತು. ನಾನು ಹೇಳೋ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಅನ್ನೋ ಲಾಭನ ಕವಿ ಅನುಭವಿಸ್ತಾ ಇದ್ದಾನೆ. ಇದೇ ತರ 3 ತಿಂಗಳು ಕಳೆಯೋ ಅಷ್ಟರಲ್ಲಿ ಕವಿಗೆ 100 ಕೋಟಿ ಅಕ್ಕಿ ಸೇರಿರುತ್ತೆ. ಇದೇ ತರ ವರ್ಷಕ್ಕೆ 15% ಬಡ್ಡಿಯಲ್ಲಿ 15,000 ಪ್ರತಿ ತಿಂಗಳು ನಾನು 20 ವರ್ಷಗಳವರೆಗೆ ಹೂಡಿಕೆ ಮಾಡ್ತಾ ಹೋಗ್ತೀನಿ. ನಾನು ಟೋಟಲ್ ಆಗಿ 20 ವರ್ಷದಲ್ಲಿ ಇನ್ವೆಸ್ಟ್ ಮಾಡಿರೋ ಹಣ 36 ಲಕ್ಷ ಆಯ್ತು. ಆ 36 ಲಕ್ಷಕ್ಕೆ ನನಗೆ ಬರೋ ಇಂಟ್ರೆಸ್ಟ್ 1,63,06,102 ರೂಪಾಯಿ. ಇವಾಗ ಟೋಟಲ್ ನನಗೆ ಸಿಗುವಂತ ಮೊತ್ತ ಇನ್ವೆಸ್ಟ್ಮೆಂಟ್ ಪ್ಲಸ್ ರಿಟರ್ನ್ ಇಂಟ್ರೆಸ್ಟ್ ಸೇರಿ 1,99,06,102 ರೂಪಾಯಿ. ನಿಮಗೆ ಈ ವಿಷಯ ಅರ್ಥ ಆಗಿಲ್ಲ ಅಂದ್ರೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ಬನ್ನಿ. ಫಸ್ಟ್ ಇವಾಗ ಗೂಗಲ್ಗೆ ಹೋಗಿ SIP ಕ್ಯಾಲ್ಕುಲೇಟರ್ ಅಂತ ಟೈಪ್ ಮಾಡಿ, ಸರ್ಚ್ ಕೊಡಿ. ಅವಾಗ SIP ಕ್ಯಾಲ್ಕುಲೇಟರ್ಸ್ ಹೀಗೆ ಬರ್ತವೆ. ಯಾವ್ದ್ರಲ್ಲಾದ್ರೂ ಚೆಕ್ ಮಾಡ್ಕೋಬಹುದು. ನಾನು ಗ್ರೋನ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಕಾಲಮ್ ಇದೆಯಲ್ಲ, ಅಲ್ಲಿ ಮಂತ್ಲಿ ಇನ್ವೆಸ್ಟ್ಮೆಂಟ್ಗೆ 15,000 ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ರೇಟ್ ಪರ್ ಆನಮ್ ನಲ್ಲಿ 15% ಹಾಕಿ. ನೆಕ್ಸ್ಟ್ ಟೈಮ್ ಪೀರಿಯಡ್ ನಲ್ಲಿ 20 ಇಯರ್ಸ್ ಅಂತ ಟೈಪ್ ಮಾಡಿ. ಇವಾಗ ಇಲ್ಲಿ ತೋರಿಸ್ತಾ ಇದೆಯಾ ನೋಡಿ, 20 ವರ್ಷದಲ್ಲಿ ಇನ್ವೆಸ್ಟ್ ಮಾಡಿರೋ ಅಮೌಂಟ್ 36 ಲಕ್ಷ ಆಗಿದೆ. ಎಸ್ಟಿಮೇಟೆಡ್ ರಿಟರ್ನ್ಸ್ 1,91,39,325 ರೂಪಾಯಿ ಆಗಿದೆ. 20 ವರ್ಷ ಆದ್ಮೇಲೆ ನಮ್ಗೆ ಸಿಗುವಂತ ಮೊತ್ತ ಟೋಟಲ್ ಆಗಿ 2,27,39,325 ರೂಪಾಯಿ ಆಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, SIP ನಲ್ಲಿ ಇರೋ ಪವರ್ ಇದೇನೆ. ನೀವು ಎಷ್ಟು ಬೇಗ ನಿಮ್ಮ ಹೂಡಿಕೆಯನ್ನ ಶುರು ಮಾಡ್ತಿರೋ
ಅಷ್ಟು ಲಾಭ ನಿಂಪಾಲಾಗುತ್ತೆ. ಈ ಪವರ್ ಆಫ್ ಕಾಂಪೌಂಡಿಂಗ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಪವರ್ ಆಫ್ ಕಾಂಪೌಂಡಿಂಗ್ ನ ದಯವಿಟ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ದುಡ್ಡು ಮಾಡೋಕೆ ಆಗಲ್ಲ. ಬಿಕಾಸ್ ಇಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ವರ್ಷಕ್ಕೆ 15-20% ಲಾಭನ ಎಕ್ಸ್ಪೆಕ್ಟ್ ಮಾಡಬಹುದು. ಪ್ರತಿ ವರ್ಷ 15-20% ಅಂದ್ರೆ ನೀವು ವರ್ಷ ಬಿಟ್ಟು ನೋಡಿದ್ರೆ ಆ ಕವಿ ಪಡ್ಕೊಂಡಿರೋ ಲಾಭ ನಿಮ್ಮದಾಗಿರುತ್ತೆ. ಪ್ರತಿ ತಿಂಗಳು SIP ಮೂಲಕ ಅಂದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ನ ಮುಖಾಂತರ ಹಣ ಹೂಡಿಕೆ ಮಾಡ್ತಾ ಹೋಗಿ. ನಾನಿಲ್ಲಿ 15,000 ಅಂತ ಲೆಕ್ಕ ಹಾಕಿದ್ದು ಉದಾಹರಣೆಗೆ ಅಂತ. ಆದ್ರೆ ನೀವು 500, 1000, 2000, 5,000 ಹೀಗೆ ನಿಮ್ಗೆ ಎಷ್ಟು ಸೇವಿಂಗ್ ಕೆಪಾಸಿಟಿ ಇದೆಯೋ ಅಷ್ಟನ್ನು ಕೂಡ ಹಾಕ್ಬಹುದು. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋದ ವಿಷಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ, ಮತ್ತೆ ಸಿಗೋಣ.